ಎಲ್ಲಾ ಗೃಹಲಕ್ಷ್ಮಿಯರಿಗೂ ಕೂಡ 4,000 ರೂಪಾಯಿ ಬಾಕಿ ಕಂತು ಹಣ ಬಿಡುಗಡೆ ಆಗಿರೋ ಬಗ್ಗೆ ದೊಡ್ಡ ಒಂದು ಅಪ್ಡೇಟ್ ಬಂದಿದೆ ವೀಕ್ಷಕರೇ. ನೀವು ಕೂಡ ಗೃಹಲಕ್ಷ್ಮಿ ಫಲಾನುಭವಿಗಳಾಗಿದ್ರೆ ಈ 4 ದಾಖಲೆಗಳು ರೆಡಿ ಇಟ್ಕೊಳ್ಳಿ ವೀಕ್ಷಕರೇ. ಈಗ ಮರು ಅರ್ಜಿ ಪ್ರಕ್ರಿಯೆ ಪ್ರಾರಂಭವಾಗಲಿದೆ. ದೊಡ್ಡ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಈ ಕೆಲಸ ಮಾಡಿಲ್ಲ ಅಂದ್ರೆ ಗೃಹಲಕ್ಷ್ಮಿ ಹಣ ನಿಮಗೆ ಬರೋದಿಲ್ಲ. ಇನ್ನೊಂದು ಕಡೆಗೆ ರೇಷನ್ ಕಾರ್ಡ್ ಇದ್ದರಿಗೂ ಕೂಡ ಭರ್ಜರಿ ಗುಡ್ ನ್ಯೂಸ್ ಈಗ ಸದ್ಯಕ್ಕೆ ಬರ್ತಾ ಇರುವಂತದ್ದು ಮತ್ತು ಅನ್ನಭಾಗ್ಯ ಫಲಾನುಭವಿಗಳಿಗೆ ಒಂದು ದೊಡ್ಡ ಶಾಕಿಂಗ್ ಸುದ್ದಿ ಕೂಡ ಬಂದಿದೆ ವೀಕ್ಷಕರೇ. ಇನ್ನು ಗೃಹ ಜ್ಯೋತಿ 200 ಯೂನಿಟ್ ಉಚಿತ ವಿದ್ಯುತ್ ಬೇಕಂದ್ರೆ ಮರು ಅರ್ಜಿ ನೀವು ಹಾಕೋದಕ್ಕೆ ಶುರು ಮಾಡಲೇಬೇಕು ವೀಕ್ಷಕರೇ. ಹೌದು, ಪ್ರತಿಯೊಬ್ರು ಕೂಡ ಮನೆಯಲ್ಲಿ ವಿದ್ಯುತ್ ಬಳಕೆ ಮಾಡ್ತಾ ಇದ್ರೆ ವಿಡಿಯೋನ ಪೂರ್ತಿಯಾಗಿ ನೋಡಿ. ಈ 11 ಪ್ರಶ್ನೆಗಳಿಗೆ ಉತ್ತರ ನೀವು ಕೊಡಬೇಕಾಗುತ್ತೆ. ಇನ್ನೊಂದು ಕಡೆಗೆ ಈಗಾಗಲೇ SIR ಶುರುವಾಗಿದೆ. BLO ಅಧಿಕಾರಿಗಳು ನಿಮಗೆ ಕೈಗೆ ಫಾರ್ಮ್ ಕೊಟ್ಟಿದ್ರೆ ಅದನ್ನ ಬೇಗ ತುಂಬಿ ವಾಪಸ್ ನೀವು ಕೊಡಲೇಬೇಕು. ಇಲ್ಲ ಅಂದ್ರೆ ನಿಮಗೆ ಪಂಚ ಗ್ಯಾರಂಟಿಗಳ ಯೋಜನೆ ಲಾಭ ಸಿಗಲ್ಲ. ಇನ್ನೊಂದು ಕಡೆಗೆ ಮತಪಟ್ಟಿಯಿಂದ ನಿಮ್ದು ಹೆಸರು ಹೋತಂದ್ರೆ ನಿಮಗೆ ಯಾವುದೇ ಲಾಭ ಸಿಗಲ್ಲ ವೀಕ್ಷಕರೇ. ಇನ್ನು ಶಾಕಿಂಗ್ ಸುದ್ದಿ ಏನಂದ್ರೆ ಮತ್ತೆ ಅಮೆರಿಕ ಇರಾನ್ ಯುದ್ಧ ಪ್ರಾರಂಭವಾಗ್ತಾ ಇದೆ. ಕಚ್ಚಾ ತೈಲ ಬೆಲೆ ಮತ್ತೆ ಏರಿಕೆ ಆಗ್ತಾ ಇದೆ. ಮತ್ತೆ ಗ್ಯಾಸ್ ಸಿಲಿಂಡರ್ ಸಮಸ್ಯೆ ಕಾಡುತ್ತಾ. ಹೌದು ವೀಕ್ಷಕರೇ, ಕದನ ವಿರಾಮ ಶಾಂತಿ ಮಂತ್ರಕ್ಕೆ ಸಹಿ ಹಾಕಿದ ನಂತರ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಈಗ ತಿರುಗಿ ಬಿದ್ದು ಮತ್ತೆ ಯುದ್ಧ ಮಾಡಲು ಮುಂದಾಗ್ತಾ ಇದ್ದಾರಂತೆ. ಇನ್ನೊಂದು ಕಡೆಗೆ ಕರ್ನಾಟಕ ರಾಜ್ಯದಂತ ಭಾರಿ ಮಳೆ, ಚಳಿ ಗಾಳಿ ಕೂಡ ಬೀಸ್ತಾ ಇದೆ. ಈ 6 ಜಿಲ್ಲೆಗಳಿಗೆ ರೆಡ್ ಅಲರ್ಟ್, ಕೆಲವು ಜಿಲ್ಲೆಗಳಿಗೆ ಶಾಲೆ ಕಾಲೇಜುಗಳಿಗೆ ರಜೆ ಕೂಡ ಘೋಷಣೆ ಮಾಡಲಾಗ್ತಾ ಇದೆ. ಹಾಗಾದ್ರೆ ಯಾವೆಲ್ಲ ಜಿಲ್ಲೆಗಳಿಗೆ ಅಲರ್ಟ್ ಕೊಡಲಾಗಿದೆ ಅದನ್ನು ಕೂಡ ವಿಡಿಯೋದಲ್ಲಿ ಮಾಹಿತಿ ಕೊಟ್ಟಿದ್ದೇವೆ. ವಿಡಿಯೋನ ದಯವಿಟ್ಟು ಪೂರ್ತಿಯಾಗಿ ನೋಡಿ. ನೀವು ಗೃಹಲಕ್ಷ್ಮಿ ಫಲಾನುಭವಿಗಳು ರೇಷನ್ ಕಾರ್ಡ್ ಹೊಂದಿದ್ರೆ ಬೇಗನೆ ವಿಡಿಯೋಗೆ ಒಂದು ಲೈಕ್ ಮಾಡಿ. ಹಾಗೂ ಪ್ರತಿಯೊಬ್ಬರು ಕೂಡ ಕಮೆಂಟ್ ಬಾಕ್ಸ್ ಅಲ್ಲಿ ನಾವು ಕೇಳೋ ಪ್ರಶ್ನೆಗೆ ಉತ್ತರ ಕೊಡಿ. ನಿಮಗೆ ಗೃಹಲಕ್ಷ್ಮಿ ಯೋಜನೆಯ 30ನೇ ಕಂತು ಹಣ ಜಮೆ ಆಗಿದೆಯಾ, ಎಸ್ ಆರ್ ನೋ ಅಂತ ನಮಗೆ ದಯವಿಟ್ಟು ಕಮೆಂಟ್ ಮಾಡಿ. ಎದಕ್ಕಂದ್ರೆ ಸರ್ಕಾರದಿಂದ 30ನೇ ಕಂತಿನವರೆಗೂ ಹಣವನ್ನ ಕಳಿಸಲಾಗಿದೆ, ಆದ್ರೆ ಕಳೆದ 2 ತಿಂಗಳಿಂದ ಹಣ ಬಂದಿಲ್ಲ ನಮಗೆ ಅಂತ ಕೆಲವು ಗೃಹಲಕ್ಷ್ಮಿಯವರು ತುಂಬಾ ಕಮೆಂಟ್ ಗಳನ್ನ ಮಾಡ್ತಾ ಇರುವಂತದ್ದು. ಇನ್ನೊಂದು ಕಡೆಗೆ ಕೆಲವರು ನಮಗೆ 31ನೇ ಕಂತು ಹಣ ಬಂದಿಲ್ಲ ಅಂತಾನು ಕೂಡ ಕಮೆಂಟ್ ಮಾಡ್ತಾ ಇದ್ದಾರೆ. ನೋಡಿ ವೀಕ್ಷಕರೇ, ಸರ್ಕಾರದಿಂದ ಇಲ್ಲಿವರೆಗೂ ಹೇಳೋದಾದ್ರೆ ಮಾರ್ಚ್ ತಿಂಗಳವರೆಗೂ ಕಂತು ಕ್ಲಿಯರ್ ಆಗಿದೆ ಅಂತಾನು ಕೂಡ ಈಗ ನಮಗೆ ಗೊತ್ತಿರುವಂತದ್ದು. ಅಂದ್ರೆ ಅಧಿಕೃತವಾಗಿ ಒಂದು ಅಪ್ಡೇಟ್ ಪ್ರಕಾರ ಮಾರ್ಚ್ ತಿಂಗಳವರೆಗೂ ಗೃಹಲಕ್ಷ್ಮಿ ಹಣ ಜಮೆ ಮಾಡಲಾಗಿದೆ. ಇನ್ನು ಕೆಲವರು ನಮಗೆ 31ನೇ ಕಂತು ಹಣ ಬಂದಿದೆ ಅಂದ್ರೆ ಅವರಿಗೆ ಏಪ್ರಿಲ್ ತಿಂಗಳ ಹಣ ಕೂಡ ಜಮೆ ಆಗಿರಬಹುದು ಅಂತ ಹೇಳಲಾಗ್ತಾ ಇದೆ. ನೋಡಿ, ಒಂದು ಕಡೆಗೆ ಪರಿಶೀಲನೆ ಹೆಸರಿನಲ್ಲಿ ಮರು ಅರ್ಜಿ ಪ್ರಕ್ರಿಯೆ ಪ್ರಾರಂಭವಾಗ್ತಾ ಇದೆ. ಇನ್ನೊಂದು ಕಡೆಗೆ ಅನರ್ಹ ಫಲಾನುಭವಿಗಳ ಹೆಸರನ್ನ ತೆಗೆದು ಹಾಕಲಾಗ್ತಾ ಇದೆ. ಇನ್ನು ಅರ್ಹ ಫಲಾನುಭವಿಗಳ ಖಾತೆಗೆ ಹಣ ಜಮೆ ಪ್ರಕ್ರಿಯೆ ಕೂಡ ಈಗ ಶುರುವಾಗಲಿದೆ ಎಂಬುವ ಒಂದು ಮಾಹಿತಿ ಸಿಕ್ಕಿರುವಂತದ್ದು. ಅಂದ್ರೆ ನಿಮಗೆ ಹಣ ಯಾವಾಗ ಬರುತ್ತೆ ಎಂಬುವ ನಿಮ್ಮ ಪ್ರಶ್ನೆಗೆ ಉತ್ತರ ಏನಪ್ಪಾ ಅಂದ್ರೆ ಇನ್ನು 1 ವಾರದ ಒಳಗೆ. ಹೌದು ವೀಕ್ಷಕರೇ, ಎಲ್ಲಾ ಗೃಹಲಕ್ಷ್ಮಿಯರಿಗೆ ಒಂದು ಸಿಹಿ ಸುದ್ದಿ ಏನಪ್ಪಾ ಅಂದ್ರೆ ಬಾಕಿ ಕಂತು ಹಣ ಈಗ ಬಿಡುಗಡೆ ಆಗುವ ಎಲ್ಲ ಸಾಧ್ಯತೆಗಳು ಇರುವಂತದ್ದು. ಕಳೆದ 2 ತಿಂಗಳಿಂದ ಗೃಹಲಕ್ಷ್ಮಿಯರ ಅಕೌಂಟ್ಗೆ ಹಣ ಬಂದಿಲ್ಲ ಅಂತ ತುಂಬಾ ಗೃಹಲಕ್ಷ್ಮಿಯರು ಕಮೆಂಟ್ ಮಾಡ್ತಾ ಇದ್ದಾರೆ. ಇನ್ನು ಸರ್ಕಾರದ ವಿರುದ್ಧ ವಾಗ್ದಾಳಿ ಕೂಡ ಮಾಡ್ತಾ ಇರುವಂತದ್ದು. ಹೀಗಾಗಿ ಈಗ ಸರ್ಕಾರವು ಕೂಡ ಗೃಹಲಕ್ಷ್ಮಿ ಬಾಕಿ ಪೆಂಡಿಂಗ್ ಹಣವನ್ನ ರಿಲೀಸ್ ಮಾಡಬಹುದು ಅಂತಾನೂ ಕೂಡ ಇಲ್ಲಿ ಹೇಳಲಾಗ್ತಾ ಇದೆ. ಆದ್ರೆ ಅಧಿಕೃತವಾಗಿ ಸರ್ಕಾರದಿಂದ ಇನ್ನೂ ಕೂಡ ಹಣ ಬಿಡುಗಡೆ ಆಗಿರೋ ಬಗ್ಗೆ ಅಪ್ಡೇಟ್ ಇಲ್ಲ. ಆದ್ರೆ ಇಲ್ಲಿವರೆಗೂ 30 ಕಂತು ಕೊಡಲಾಗಿದೆ. ಅಂದ್ರೆ ಮಾರ್ಚ್ ತಿಂಗಳವರೆಗೂ 30 ಕಂತಾಗಿದ್ರೆ ಏಪ್ರಿಲ್ ತಿಂಗಳದ್ದು, ಮೇ ತಿಂಗಳದ್ದು ಮತ್ತು ಜೂನ್ ತಿಂಗಳದ್ದು ಒಟ್ಟು 3 ಕಂತಲ್ಲಿ ಒಟ್ಟು 6,000 ರೂಪಾಯಿಗ ಬಾಕಿ ಉಳಿದುಕೊಂಡಿದೆ ಅಂತಾನೂ ಕೂಡ ಹೇಳಲಾಗ್ತಾ ಇದೆ. ಸೊ ವೀಕ್ಷಕರೇ, ಯಾವಾಗ 1 ತಿಂಗಳು ಹಣ ಬರೋದು ವಿಳಂಬವಾಗುತ್ತೆ ಅವಾಗ ವಿರೋಧ ಪಕ್ಷದವರು ಕೂಡ ಸರ್ಕಾರದ ವಿರುದ್ಧ ವಾಗ್ದಾಳಿ ಮಾಡೋದಕ್ಕೆ ಶುರು ಮಾಡ್ತಾರೆ. ಸೊ ಈಗ ಪ್ರತಿ ತಿಂಗಳು ಕೂಡ ಒಮ್ಮೆ ಬಾರಿ ಹಣ ಬಂದಿಲ್ಲ ಅಂದ್ರೆ 2ನೇ ತಿಂಗಳು ಅಂದ್ರೆ ಈಗ ಜೂನ್ ತಿಂಗಳಲ್ಲಿ ನಿಮಗೆ ಹಣ ಬಂದಿಲ್ಲ ಅಂದ್ರೆ ಜುಲೈ ತಿಂಗಳಲ್ಲಿ 2 ಬಾರಿ 2,000 ರೂಪಾಯಿ ಹಣ ಜಮೆ ಆಗುತ್ತೆ. ಆದ್ರೆ ಇಲ್ಲಿ ನೋಡಿ, ಗೃಹಲಕ್ಷ್ಮಿಯಲ್ಲಿ ತುಂಬಾ ಅಕ್ರಮಗಳು ನಡೆದಿದೆ. ಹೀಗಾಗಿ ಸರ್ಕಾರದ ಮಟ್ಟದಲ್ಲೂ ಕೂಡ ಗೃಹಲಕ್ಷ್ಮಿಯರ ಒಂದು ದಾಖಲೆಗಳನ್ನಾಗಿರ್ಬೋದು ಮತ್ತು ಅವರ ಕೊಟ್ಟ ಒಂದು ದಾಖಲೆಗಳನ್ನ ಪರಿಶೀಲನೆ ಕೂಡ ಮಾಡಲಾಗ್ತಾ ಇದೆ. ಅಂದ್ರೆ ಸರ್ಕಾರದ ಮಟ್ಟದಲ್ಲೂ ಕೂಡ ಗೃಹಲಕ್ಷ್ಮಿ ಅಕೌಂಟ್ಗಳನ್ನ ಚೆಕ್ ಅನ್ನ ಮಾಡ್ತಾ ಇದ್ದಾರೆ. ಯಾರಾದ್ರೂ ಒಬ್ಬರ ಹೆಸರಲ್ಲಿ 2 ಅಕೌಂಟ್ ಹೊಂದಿಕೊಂಡು 2 ಬಾರಿ ಹಣ ಪಡ್ಕೋತಾ ಇದ್ದಾರಾ, ಇದನ್ನು ಕೂಡ ಚೆಕ್ ಮಾಡ್ತಾ ಇದ್ದಾರೆ. ಇನ್ನು ಯಾರೆಲ್ಲ ಕಳೆದ 6 ತಿಂಗಳು 1 ವರ್ಷದಿಂದ ಬ್ಯಾಂಕ್ ನಲ್ಲಿ ಟ್ರಾನ್ಸಾಕ್ಷನ್ ಮಾಡಿರಲ್ಲ ನೋಡಿ, ಅಂದ್ರೆ ಅವರ ಅಕೌಂಟ್ ಡಿಆಕ್ಟಿವ್ ಆಗಿರುತ್ತೆ, ಅಂತ ಒಂದು ಅಕೌಂಟ್ ಗಳನ್ನು ಕೂಡ ಚೆಕ್ ಮಾಡ್ತಾ ಇದ್ದಾರೆ. ಇನ್ನು 3ನೇದಾಗಿ ಹೇಳ್ಬೇಕಂದ್ರೆ ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ಗೆ ಆಧಾರ್ ಕಾರ್ಡ್ ಲಿಂಕ್ ಆಗಿಲ್ಲ, ಸೀಡಿಂಗ್ ಆಗಿಲ್ಲ ಅಂದ್ರೆ ಅಲ್ಲೂ ಕೂಡ ನಿಮ್ಮ ಒಂದು ಅಕೌಂಟ್ಗೆ ಹಣ ಬರೋದು ನಿಲ್ಲಬಹುದು ಅಂತ ಇಲ್ಲಿ ಹೇಳಲಾಗ್ತಾ ಇದೆ ವೀಕ್ಷಕರೇ. ಇನ್ನು ಒಂದೇ ಮನೆಯಲ್ಲಿ 2-3 ಜನ ಹಣ ಪಡ್ಕೊಳ್ಳೋದಾಗಿರ್ಬೋದು, ಅಥವಾ ಒಬ್ಬರ ಹೆಸರಲ್ಲಿ 2-3 ಬ್ಯಾಂಕ್ ಅಕೌಂಟ್ಗೆ ಹಣ ಹೋಗಿರೋದಾಗಿರ್ಬೋದು, ಅಥವಾ ಬೇರೆ ಬೇರೆ ಹೆಸರಲ್ಲಿ ಯಾರೋ ಒಂದು ಮೊಬೈಲ್ ನಂಬರ್ ಕೊಟ್ಟು ಯಾರದ್ದೋ ಹೆಸರಲ್ಲಿ ಅಕೌಂಟ್ ಓಪನ್ ಮಾಡಿಸಿ ಡೆಬಿಟ್ ಕಾರ್ಡ್ ATM ಮೂಲಕ ಹಣವನ್ನ ವಿಡ್ರಾಲ್ ಮಾಡ್ತಾ ಇರೋದು ಕೂಡ ಪತ್ತೆ ಆಗಿದೆ ವೀಕ್ಷಕರೇ. ಸೊ ಎಲ್ಲವೂ ಕೂಡ ಚೆಕ್ ಮಾಡ್ತಾ ಇದ್ದಾರೆ ಮತ್ತೆ ಎಲ್ಲವೂ ಕೂಡ ಈಗ ಕಂಪ್ಲೀಟ್ ಆಗುತ್ತೆ. ಇನ್ನು 1 ವಾರದಲ್ಲಿ ಮರು ಅರ್ಜಿ ಪ್ರಕ್ರಿಯೆ ಪ್ರಾರಂಭವಾಗುತ್ತೆ. ಮರು ಅರ್ಜಿ ಹಾಕಿದ ಬಳಿಕ ಪ್ರತಿ ತಿಂಗಳು ನಿಮಗೆ ಹಣ ಬರುತ್ತೆ, ಬಾಕಿ ಕಂತು ಹಣ ಕೂಡ ಜಮೆ ಆಗುತ್ತೆ. ಇನ್ನು ರೇಷನ್ ಕಾರ್ಡ್ ಇದ್ದವರಿಗೆ ಒಂದು ಗುಡ್ ನ್ಯೂಸ್ ಏನಪ್ಪಾ ಅಂದ್ರೆ ರದ್ದಾದ ಅರ್ಹ BPL ಕಾರ್ಡ್ ಗಳಿಗೆ ಮರು ಜೀವ ಕೊಡೋದಕ್ಕೆ ಸರ್ಕಾರ ಈಗ ತೀರ್ಮಾನ ಮಾಡಿರುವಂತದ್ದು. ನೋಡಿ ವೀಕ್ಷಕರೇ, ಹೋದ ತಿಂಗಳಾಗಿರ್ಬೋದು ಅಥವಾ ಕಳೆದ 6 ತಿಂಗಳಲ್ಲಿ ಒಟ್ಟು 4
ಅನರ್ಹ BPL ಕಾರ್ಡುಗಳನ್ನ APL ಕಾರ್ಡ್ಗೆ ವರ್ಗಾವಣೆಯನ್ನ ಮಾಡಲಾಗಿತ್ತು. ಅದೇ ಪ್ರಕಾರ ಇನ್ನು 14 ಲಕ್ಷ ಅನರ್ಹ BPL ಕಾರ್ಡುಗಳನ್ನ APL ಕಾರ್ಡ್ಗೆ ಮಾರ್ಪಾಡು ಮಾಡ್ತೀವಿ, ಅಂದ್ರೆ ಅನರ್ಹ ಫಲಾನುಭವಿಗಳನ್ನ ತೆಗೆದು ಹಾಕ್ತೀವಿ ಅಂತ ಒಂದು ಹೇಳಿಕೆಯನ್ನ ಆಹಾರ ಸಚಿವರು ಕೊಟ್ಟಿದ್ರು. ನೋಡಿ ವೀಕ್ಷಕರೇ, ಇದರಲ್ಲಿ ಕೆಲವರು ಅರ್ಹ ಫಲಾನುಭವಿಗಳು ಕೂಡ ಇದ್ರು. ತಾಂತ್ರಿಕ ದೋಷಗಳಿಂದ ಆಗಿರ್ಬೋದು ಅಥವಾ ಸರ್ವರ್ ಸಮಸ್ಯೆಯಿಂದ ಆಗಿರ್ಬೋದು, ಕೆಲವೊಮ್ಮೆ ಅರ್ಹ ಫಲಾನುಭವಿಗಳ ಒಂದು BPL ಕಾರ್ಡು ಕೂಡ ರದ್ದಾಗಿದೆ. ಅಂದ್ರೆ ದಿನಕ್ಕೆ 200-300 ರೂಪಾಯಿ ಕೂಲಿ ಮಾಡ್ತಾ ಇದ್ದವರ ಒಂದು BPL ಕಾರ್ಡು ಕೂಡ APL ಕಾರ್ಡ್ ಆಗಿ ವರ್ಗಾವಣೆ ಆಗ್ಬಿಟ್ಟಿದೆ. ಸೊ ಸರ್ಕಾರದ ವಿರುದ್ಧ ಜನರು ಆಕ್ರೋಶ ವ್ಯಕ್ತಪಡಿಸಿದ್ರು. ಹೀಗಾಗಿ ಈಗ ಸರ್ಕಾರ ಗುಡ್ ನ್ಯೂಸ್ ಕೂಡ ಕೊಟ್ಟಿದೆ ಎಲ್ಲಾ ಗ್ರಾಹಕರಿಗೆ, BPL ಕಾರ್ಡ್ ಇದ್ದವರಿಗೆ ಆಗಿರ್ಬೋದು, ರೇಷನ್ ಕಾರ್ಡ್ ಇದ್ದವರಿಗೆ ಆಗಿರ್ಬೋದು. ನೋಡಿ ವೀಕ್ಷಕರೇ, ಈಗ ಮತ್ತೊಮ್ಮೆ ಮರು ಅರ್ಜಿ ಪ್ರಕ್ರಿಯೆ ಪ್ರಾರಂಭವಾಗುತ್ತಲ್ಲ, ನೀವು ಮತ್ತೊಮ್ಮೆ ಅರ್ಜಿ ಕೂಡ ಹಾಕಬಹುದು. ಅಂದ್ರೆ ಯಾರೆಲ್ಲ BPL ಕಾರ್ಡ್ ಕಳೆದುಕೊಂಡಿದ್ರು ನೋಡಿ, ಅಗತ್ಯ ದಾಖಲೆಗಳೊಂದಿಗೆ ನಿಮ್ದು ಇನ್ಕಮ್ ಲಿಮಿಟ್ 1,20,000 ರೂಪಾಯಿ ಒಳಗಿರಬೇಕು, ನಿಮ್ಮ ಹತ್ತಿರ ಸ್ವಂತ ಕಾರು ಇರಬಾರ್ದು, ಇನ್ನು 7.5 ಎಕರೆಗೂ ಹೆಚ್ಚು ಭೂಮಿ ಇರಬಾರ್ದು, ಇನ್ನು ನಿಮ್ದು ತೆರಿಗೆ ಪಾವತಿ GST ರಿಟರ್ನ್ಸ್ ಆಗಿರ್ಬೋದು, ಸರ್ಕಾರಿ ನೌಕರರು ಇರಬಾರ್ದು ಕಾರ್ಡ್ ಅಲ್ಲಿ ಅಂತ ಹೇಳಲಾಗ್ತಾ ಇದೆ. ಸೊ ನೀವು ಅಗತ್ಯ ದಾಖಲೆಗಳೊಂದಿಗೆ ಮತ್ತೊಮ್ಮೆ ಅರ್ಜಿ ಹಾಕಿದ್ರೆ ನಿಮಗೆ ವಾಪಸ್ BPL ಕಾರ್ಡ್ ಸಿಗುತ್ತೆ. ಇನ್ನು ಹೊಸದಾಗಿ ರೇಷನ್ ಕಾರ್ಡ್ ಕೂಡ ವಿತರಣೆ ಮಾಡ್ತೀವಿ ಅಂತ ಕೇಂದ್ರ ಸರ್ಕಾರವನ್ನು ಕೂಡ ಹೇಳಿದೆ. ಇದು ರಾಜ್ಯ ಸರ್ಕಾರದಿಂದ ಕೂಡ ಗುಡ್ ನ್ಯೂಸ್ ಬಂದಿದೆ. ಅದೇನಪ್ಪಾ ಅಂದ್ರೆ ಹೊಸ ರೇಷನ್ ಕಾರ್ಡ್ಗಾಗಿ ಕಾಯ್ತಾ ಇರೋ ಜನರಿಗೂ ಕೂಡ ಆದಷ್ಟು ಬೇಗನೆ ಹೊಸ ರೇಷನ್ ಕಾರ್ಡ್ಗಳನ್ನು ಕೂಡ ವಿತರಣೆ ಮಾಡುವ ಪ್ರಕ್ರಿಯೆ ಪ್ರಾರಂಭವಾಗಲಿದೆ. ವೀಕ್ಷಕರೇ, ಒಟ್ಟಾರೆ ಹೇಳೋದಾದ್ರೆ ಯಾರೆಲ್ಲ ಅನರ್ಹರು ಅಂತ ಒಂದು ಅರ್ಹ ಫಲಾನುಭವಿಗಳ ಕಾರ್ಡುಗಳು ರದ್ದಾಗಿತ್ತಲ್ಲ, ಅವರು ಈಗ ತೊಂದರೆಯಲ್ಲಿದ್ರಲ್ಲ, ಅವರಿಗೆ ಒಂದು ನೆಮ್ಮದಿಕರ ಸುದ್ದಿ. ಅವರು ಮತ್ತೊಮ್ಮೆ ಅರ್ಜಿ ಹಾಕೋದ್ರ ಮೂಲಕ BPL ಕಾರ್ಡ್ ವಾಪಸ್ ಪಡ್ಕೋಬಹುದು. ಇನ್ನು ವೀಕ್ಷಕರೇ, ಕರ್ನಾಟಕ ರಾಜ್ಯದಂತ ಭಾರಿ ಮಳೆ ಅಂತಾನೆ ಹೇಳ್ಬಹುದು ಮತ್ತು 6 ಜಿಲ್ಲೆಗಳಿಗೆ ರೆಡ್ ಅಲರ್ಟ್ ಕೂಡ ಕೊಡಲಾಗಿದೆ. ಮಲೆನಾಡು, ಕರಾವಳಿ, ಕೊಡಗಿನಲ್ಲಿ ಮಳೆಯ ಭಾರಿ ಒಂದು ಅಬ್ಬರ ಶುರುವಾಗಿದೆ. ಅಂದ್ರೆ ಕೆಲವೊಂದು ಕಡೆಗೆ ಭೂ ಕುಸಿತ ಆಗಿರ್ಬೋದು, ಲ್ಯಾಂಡ್ ಸ್ಲೈಡಿಂಗ್ ಆಗಿರ್ಬೋದು ಕೂಡ ನಡೆದಿದೆ. ಇನ್ನು 5 ಜಿಲ್ಲೆಗಳಲ್ಲಿ ಶಾಲೆಗಳಿಗೂ ಕೂಡ ರಜೆಯನ್ನ ಕೊಡಲಾಗಿತ್ತು. ಹೌದು ವೀಕ್ಷಕರೇ, ಕರ್ನಾಟಕದಲ್ಲಿ ಒಟ್ಟು ದಕ್ಷಿಣ ಕನ್ನಡ ಆಗಿರ್ಬೋದು, ಕೊಡಗಲ್ ಆಗಿರ್ಬೋದು, ಇನ್ನು ಸಾಗರ, ಸೊರಬ ಮತ್ತು ಶಿವಮೊಗ್ಗ, ಹೊಸನಗರ, ತೀರ್ಥಹಳ್ಳಿ ತಾಲೂಕು, ಚಿಕ್ಕಮಗಳೂರು ಈ ಜಿಲ್ಲೆ ಭಾಗದಲ್ಲಿ ಕೆಲವು ತಾಲೂಕುಗಳಲ್ಲಿ ಮತ್ತು ಬೆಳಗಾವಿ, ಖಾನಾಪುರ, ನಿಪ್ಪಾಣಿ ತಾಲೂಕುಗಳಲ್ಲೂ ಕೂಡ ಬುಧವಾರ ಶಾಲೆಗಳಿಗೆ ರಜೆ ಘೋಷಣೆ ಮಾಡಬೇಕಾಗಿ ಪರಿಸ್ಥಿತಿ ಬಂದಿತ್ತು. ಅಂದ್ರೆ ಒಂದು ಭಯಂಕರ ಮಳೆ ಅಂತಾನೆ ಹೇಳ್ಬಹುದು ವೀಕ್ಷಕರೇ. ಆದ್ರೆ ಇದು ಕೇವಲ ಈಗ ಆರಂಭ ಮಾತ್ರ. ಅಂದ್ರೆ ಜುಲೈ ತಿಂಗಳು ಮುಗಿತಾ ಇನ್ನೂ ಮಳೆ ಜಾಸ್ತಿ ಆಗುತ್ತಂತೆ. ಅಂದ್ರೆ ಈಗಾಗಲೇ ಮತ್ತೆ 6 ಜಿಲ್ಲೆಗಳಿಗೆ ಅಲರ್ಟ್ ಅನ್ನ ಕೊಡಲಾಗಿದೆ. ಹಾಗಾದ್ರೆ ಕರಾವಳಿ ಮತ್ತು ಮಲೆನಾಡಿನ ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ಉಡುಪಿ, ಶಿವಮೊಗ್ಗ, ಹಾಸನ, ಕೊಡಗು ಈ ಜಿಲ್ಲೆಗಳಿಗೆ 3-4 ದಿನಗಳ ಕಾಲ ಭಾರಿ ಒಂದು ಮಳೆ ಆಗೋದ್ರಿಂದ ಒಂದು ಆರೆಂಜ್ ಅಲರ್ಟ್ ಕೂಡ ಆ ಘೋಷಣೆಯನ್ನ ಇಲ್ಲಿ ಮಾಡಿರುವಂತದ್ದು ವೀಕ್ಷಕರೇ. ಇನ್ನು ಬೆಳಗಾವಿ, ಹುಬ್ಬಳ್ಳಿ, ಧಾರವಾಡ, ಬಾಗಲಕೋಟೆ, ಕೊಪ್ಪಳ ಈ ಭಾಗದಲ್ಲೂ ಕೂಡ ಮಳೆ ಆಗಲಿದೆ ಮತ್ತು ಚಳಿ ಗಾಳಿ ಕೂಡ ಬೀಸಲಿದೆ ಅಂತ ಹೇಳಲಾಗ್ತಾ ಇದೆ. ನಿಮ್ಮ ಊರಲ್ಲೂ ಕೂಡ ಮಳೆ ಬರ್ತಾ ಇದ್ರೆ ನಿಮ್ಮ ಊರಿನ ಹೆಸರನ್ನ ಕಮೆಂಟ್ ಮಾಡಿ. ಇನ್ನು ವೀಕ್ಷಕರೇ, ಮುಖ್ಯವಾಗಿ ಶಾಲೆ ಕಾಲೇಜುಗಳಿಗೆ ಮತ್ತೆ ರಜೆ ಕೊಡ್ತಾರ ನೋಡಿ. ಒಂದು ವೇಳೆ ಮತ್ತೆ ಪರಿಸ್ಥಿತಿ ಹದಗೆಟ್ಟು ಹೋದ್ರೆ, ಕೆಲವೊಂದು ಜಿಲ್ಲೆಗಳಲ್ಲಿ, ಕೆಲವು ತಾಲೂಕುಗಳಲ್ಲಿ ಭಾರಿ ಮಳೆಯಿಂದಾಗಿ ಅಸ್ತವ್ಯಸ್ತವಾಗಿದ್ರೆ, ವಿದ್ಯಾರ್ಥಿಗಳಿಗೆ ಬರೋದಕ್ಕೆ ಆಗ್ಲಿಲ್ಲ ಅಂದ್ರೆ ಅವಾಗ ಮಾತ್ರ ಆಯಾ ಜಿಲ್ಲಾಧಿಕಾರಿಗಳು ಶಾಲೆಗಳಿಗೆ ರಜೆ ಕೊಡಬಹುದು ಅಂತ ಹೇಳಲಾಗ್ತಾ ಇದೆ. ಸೊ ವೀಕ್ಷಕರೇ, ಕೊನೆಯದಾಗಿ ಹೇಳ್ಬೇಕಂದ್ರೆ ಒಂದು ಗುಡ್ ನ್ಯೂಸ್. ಬಾಡಿಗೆ ಕರಾರು ಇಲ್ದಿದ್ರು ಕೂಡ ಬಾಡಿಗೆ ಮನೆಯಲ್ಲಿದ್ದವರಿಗೆ ಗೃಹ ಜ್ಯೋತಿ ಯೋಜನೆ ಸಿಗುತ್ತೆ ಅಂತ ಸರ್ಕಾರದಿಂದ ಒಂದು ದೊಡ್ಡ ಸಿಹಿ ಸುದ್ದಿ ಬಂದಿದೆ. ಅಂದ್ರೆ ಬಾಡಿಗೆ ಒಪ್ಪಂದದ ಪತ್ರ ಇಲ್ಲದೆ ಇದ್ದರೂ ಸಹ ಬಾಡಿಗೆದಾರರು ಗೃಹ ಜ್ಯೋತಿ ಯೋಜನೆಗೆ ಸುಲಭವಾಗಿ ಅರ್ಜಿ ಹಾಕಬಹುದು ಅಂತ ಇಂಧನ ಇಲಾಖೆ ಸ್ಪಷ್ಟವಾಗಿ ಹೇಳಿದೆ. ನೋಡಿ, ಪಂಚ ಗ್ಯಾರಂಟಿ ಯೋಜನೆಗಳ ಮರು ಪರಿಶೀಲನೆ ಅರ್ಜಿ ಪ್ರಕ್ರಿಯೆ ಪ್ರಾರಂಭವಾಗಿದೆ. ಈಗಾಗಲೇ ಗೃಹ ಜ್ಯೋತಿ ಯೋಜನೆಯಿಂದ ಈ ಒಂದು ಮರು ಪರಿಶೀಲನೆ ಅರ್ಜಿ ಪ್ರಕ್ರಿಯೆ ಪ್ರಾರಂಭವಾಗಿರುವಂತದ್ದು. ನೋಡಿ, ಮುಂದಿನ ಬರೋ ದಿನ ಗೃಹಲಕ್ಷ್ಮಿ ಯೋಜನೆಗೂ ಕೂಡ ನೀವು ಮರು ಅರ್ಜಿ ಹಾಕಬೇಕು. ಶಕ್ತಿ ಸ್ಮಾರ್ಟ್ ಕಾರ್ಡ್ಗೂ ಕೂಡ ನೀವು ಅರ್ಜಿ ಹಾಕಬೇಕು. ಉಚಿತವಾಗಿ ಬಸ್ನಲ್ಲಿ ಪ್ರಯಾಣ ಮಾಡ್ಬೇಕಂದ್ರೆ ನೀವು ಆಧಾರ್ ಕಾರ್ಡ್ಗೆ ಬ್ರೇಕ್ ಬೀಳಲಿದೆ. ಹೀಗಾಗಿ ನೀವು ಪ್ರತಿಯೊಬ್ಬರು ಕೂಡ ಸ್ಮಾರ್ಟ್ ಕಾರ್ಡ್ ಪಡ್ಕೋಬೇಕಾಗುತ್ತೆ. ಇದಕ್ಕೋಸ್ಕರ ನೀವು ಅರ್ಜಿ ಕೂಡ ಹಾಕಬೇಕಾಗುತ್ತೆ. ಹೀಗಾಗಿ ಮುಖ್ಯವಾಗಿ ದಾಖಲೆಗಳು ಯಾವೆಲ್ಲ ರೆಡಿ ಇಟ್ಕೋಬೇಕು, ಗೃಹಲಕ್ಷ್ಮಿ ಯೋಜನೆಗೆ ಆಗಿರ್ಬೋದು, ಗೃಹ ಜ್ಯೋತಿ ಯೋಜನೆಗೆ ಆಗಿರ್ಬೋದು, ಮುಖ್ಯವಾಗಿ SIR ಪ್ರಕ್ರಿಯೆಯಲ್ಲಿ ನಿಮ್ದು ಮತದಾರರ ಪಟ್ಟಿಯಲ್ಲಿ, ಮತಪಟ್ಟಿಯಲ್ಲಿ ನಿಮ್ಮ ಹೆಸರು ಉಳಿದುಕೊಳ್ಬೇಕು. ಅಂದ್ರೆ ಮತಪಟ್ಟಿಯಲ್ಲಿ ನಿಮ್ಮ ಹೆಸರು ಇದ್ರೆ ಮಾತ್ರ ನಿಮಗೆ ಎಲ್ಲಾ ಗ್ಯಾರಂಟಿ ಯೋಜನೆಗಳ ಲಾಭ ಸಿಗುತ್ತಂತೆ. ಸೊ ನೀವು ವೋಟರ್ ID ಕಾರ್ಡ್ ಹೊಂದಿರೋದು ಮಾತ್ರವಲ್ಲದೆ ವೋಟರ್ ID ಕಾರ್ಡ್ ಜೊತೆಗೆ ಮತಪಟ್ಟಿಯಲ್ಲಿ ನಿಮ್ಮ ಹೆಸರು ಕೂಡ ಉಳಿಬೇಕು ಅಂತ ಮುಖ್ಯಮಂತ್ರಿ DK ಶಿವಕುಮಾರ್ ಸರ್ ಅವರು ಒಂದು ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ಇನ್ನು ಆಧಾರ್ ಕಾರ್ಡ್, ರೇಷನ್ ಕಾರ್ಡ್, ನಿಮ್ದು ಭಾವಚಿತ್ರದ ಫೋಟೋ ಜೊತೆಗೆ ನೀವು ಯೋಜನೆಗೆ ಅಪ್ಲೈ ಮಾಡುವಾಗ ಕೊಟ್ಟ ಮೊಬೈಲ್ ನಂಬರ್ ಕೂಡ ಅದು ಆಕ್ಟಿವ್ ಇರಬೇಕು. ನೋಡಿ, ಕೆಲವೊಬ್ರು ಏನ್ ಮಾಡಿರ್ತಾರೆ, ಮೊಬೈಲ್ ನಂಬರ್ ಕೊಟ್ಬಿಟ್ಟಿರ್ತಾರೆ, ಆದ್ರೆ ಅದನ್ನ ರಿಚಾರ್ಜ್ ಮಾಡಿಸಿರಲ್ಲ, ಅದು ಬಂದ್ ಆಗ್ಬಿಟ್ಟಿರುತ್ತೆ. ಸೊ ಆ ಒಂದು ಮೊಬೈಲ್ ನಂಬರ್ ಕೂಡ ನೀವು ತೆಗೆದಿಟ್ಕೊಳ್ಳಿ ಮತ್ತು ಆಧಾರ್ ಕಾರ್ಡ್ಗೆ ಲಿಂಕ್ ಇದ್ದ ಮೊಬೈಲ್ ನಂಬರ್ ಕೂಡ ರೆಡಿ ಇಟ್ಕೊಳ್ಳಿ. ನೋಡಿ, ರೇಷನ್ ಕಾರ್ಡು, BPL ಕಾರ್ಡ್ ಇರಲಿ, APL ಕಾರ್ಡ್ ಇರಲಿ, ಓಕೆ. ಅದ್ರ ಜೊತೆಗೆ ನೀವು ಮುಖ್ಯವಾಗಿ ವೋಟರ್ ಕಾರ್ಡ್ ಕೂಡ ರೆಡಿ ಇಟ್ಕೊಳ್ಳಿ ವೀಕ್ಷಕರೇ. ಯಾಕಂದ್ರೆ ಈಗ SIR ಪ್ರಕ್ರಿಯೆ ಕೂಡ ಶುರುವಾಗಿದೆ. ನಿಮ್ಮ ಮನೆಗೆ BL ಅಧಿಕಾರಿಗಳು ಬಂದು
ಈ ತರ ಒಂದು ಅರ್ಜಿ ಫಾರಂ ಕೂಡ ಕೊಟ್ಟಿರ್ಬೋದು, ನಿಮ್ಮ ಮನೆ ಗೋಡೆಗಳ ಮೇಲೆ ಸ್ಟಿಕರ್ ಕೂಡ ಅಂಟಿಸಿರ್ಬೋದು. ನೋಡಿ, ಪ್ರತಿಯೊಬ್ರು ಕೂಡ ಯಾರೆಲ್ಲ ಈ ಒಂದು SIR ಅಲ್ಲಿ ಭಾಗಿಯಾಗ್ತೀರಾ ಅವರದ್ದು ಮತಪಟ್ಟಿಯಲ್ಲಿ ಹೆಸರು ಉಳಿಯುತ್ತೆ. ಯಾರು ಭಾಗಿಯಾಗಲ್ಲ ಅವರ ಮತಪಟ್ಟಿಯಿಂದ ಹೆಸರು ಅಳದಕ್ಕೆ ಹೋಗುತ್ತೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮತ್ತೆ ಈಗ ದೊಡ್ಡ ಒಂದು ಘೋಷಣೆ ಮಾಡಿದ್ದಾರೆ. ನೋಡಿ, ಯುದ್ಧ ಮುಗಿದು ಹೋಯ್ತು, ಭಾರತದ ಷೇರು ಮಾರುಕಟ್ಟೆ ಕೂಡ ಚೇತರಿಕೆ ಆಯ್ತು, ಪೆಟ್ರೋಲ್ ಡೀಸೆಲ್ ಬೆಲೆ ಕೂಡ ಇಳಿಕೆ ಆಗ್ಬೇಕಾಗಿತ್ತು, ಗ್ಯಾಸ್ ಸಿಲಿಂಡರ್ ಸಮಸ್ಯೆ ಕೂಡ ಹೋಗ್ತಾ ಇತ್ತು. ಆದ್ರೆ ಈಗ ಮತ್ತೆ ಅಮೆರಿಕ ಅಧ್ಯಕ್ಷ ಟ್ರಂಪ್ ಈಗ ಮತ್ತೆ ಉಲ್ಟಾ ತಿರುಗಿ ಬಿದ್ದಿದ್ದಾರೆ. ಇರಾನಿಯನರು ಸುಳ್ಳುಗಾರರು, ಇರಾನಿಯನರು ಮೋಸಗಾರರು, ಕೊಟ್ಟ ಮಾತಿಗೆ ಬೆಲೆ ಕೊಟ್ಟಿಲ್ಲ ಅಂತ ಮತ್ತೆ ಯುದ್ಧ ಮಾಡೋದಾಗಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಘೋಷಣೆಯನ್ನ ಇಲ್ಲಿ ಮಾಡಿರುವಂತದ್ದು. ಮತ್ತೆ ಟ್ರಂಪ್ ಅವರು ಒಂದು ಮಾತಿಗೆ ಕಚ್ಚಾ ತೈಲ ಬೆಲೆ ಇಳಿಕೆ ಆಗಿದ್ದು ಭಾರಿ ಒಂದು ಏರಿಕೆ ಆಗಿದೆ. ಮತ್ತೆ ಮುಂದಿನ ಬರೋ ದಿನ ಮತ್ತೆ ಕಚ್ಚಾ ತೈಲ ಸಮಸ್ಯೆ ಆದ್ರೆ ಮತ್ತೆ ಭಾರತದಲ್ಲಿ ಪೆಟ್ರೋಲ್ ಡೀಸೆಲ್ ಮತ್ತೆ ಗ್ಯಾಸ್ ಸಿಲಿಂಡರ್ ಸಮಸ್ಯೆ ಕೂಡ ಕಾಡಬಹುದು, ಮತ್ತೆ ಬೆಲೆ ಏರಿಕೆ ಕೂಡ ಆಗಬಹುದು ವೀಕ್ಷಕರೇ. ಇನ್ನೊಂದು ಕಡೆಗೆ ಮತ್ತೆ ಯುದ್ಧಗಳು ಶುರುವಾಗುವ ಚಾನ್ಸ್ ಇದೆ. ಅಮೆರಿಕ ಅಧ್ಯಕ್ಷ ಇಷ್ಟು ದಿನ ಸುಮ್ಮನೆ ಆಗಿದ್ರು, ಯುದ್ಧ ಮಾಡಲ್ಲ ಅಂತ ಶಾಂತಿ ಮಂತ್ರಕ್ಕೆ ಸಹಿ ಕೂಡ ಹಾಕಿದ್ರು. ಆದ್ರೆ ಈಗ ಮತ್ತೆ ದಿಢೀರಂತ ಉಲ್ಟಾ ತಿರುಗಿ ಬಿದ್ದಿದ್ದಾರೆ. ನೋಡಿ, ಕೇಂದ್ರ ಸರ್ಕಾರ ಕೂಡ ಹೇಳಿತ್ತು ಎಲ್ಲ ಕರೆಕ್ಟ್ ಆದ್ರೆ 1-2 ತಿಂಗಳು ಕಚ್ಚಾ ತೈಲ ಬೆಲೆ ಏರಿಕೆ ಆಗಿಲ್ಲ ಅಂದ್ರೆ ಪೆಟ್ರೋಲ್ ಡೀಸೆಲ್ ಬೆಲೆ ಇಳಿಕೆ ಮಾಡ್ತೀವಂತ. ಆದ್ರೆ ಈಗ ಮತ್ತೆ ಕಚ್ಚಾ ತೈಲ ಬೆಲೆ ಏರಿಕೆ ಆಗೋದಕ್ಕೆ ಶುರುವಾಗಿದೆ. ಮತ್ತೆ ಹೋರ್ಮ ಜಲಸಂಧಿ ಬಂದಾದ್ರೆ ಭಾರತಕ್ಕೆ ಮತ್ತೆ ಸಮಸ್ಯೆ ಆಗೋದು ಗ್ಯಾರಂಟಿ ಅಂತಾನೂ ಕೂಡ ಇಲ್ಲಿ ಹೇಳ್ಬಹುದು ವೀಕ್ಷಕರೇ. ಈಗ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ದಿಢೀರ್ ಜಾಗತಿಕ ಘೋಷಣೆ ಮಾಡಿ ಭಾರತ ಸೇರಿದಂತೆ ವಿಶ್ವದ ಷೇರು ಮಾರುಕಟ್ಟೆಗಳನ್ನ ತಲ್ಲಣಗೊಳಿಸಿದೆ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೇವೆ. ನಿಮ್ಮ ಅನಿಸಿಕೆ ದಯವಿಟ್ಟು ಕಮೆಂಟ್ ಮಾಡಿ, ವಿಡಿಯೋಗೆ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ.